ನಮಸ್ಕಾರ ವೀಕ್ಷಕರೇ. ನಾಗರಾಜಣ್ಣ, ಈಗ ಮೈ ಮೇಲೆ ಕೆಲವು ವಿಡಿಯೋಗಳನ್ನ ತೋರಿಸಿದ್ಯಾ, ದೇವರುಗಳು ಬಂದಿರೋವಿದಾವೆ. ಅದರಲ್ಲಿ ಹಿಂದೂ ದೇವರುಗಳು, ಮುಸ್ಲಿಂ ದೇವರುಗಳು, ಸೊ ಇವೆಲ್ಲ ಬಂದು ಮಾತಾಡ್ತಾ ಇರೋ ವಿಡಿಯೋಗಳು ಅಂದ್ರೆ ಅವೆಲ್ಲ ಹಿಂದೂಗಳೇ ಆಯ್ತು. ಆಮೇಲೆ ಆತ್ಮಗಳದ್ದು ಕೆಲವೊಂದು ಬೇರೆ ಶಕ್ತಿಗಳು, ಬ್ರಹ್ಮರಾಕ್ಷಸ ಅಂತ ನೀನು ಹೇಳ್ತಾ ಇದೀಯಾ, ಅದು ಆತ್ಮಗಳು ಅಂತ. ಅವು ಕೂಡ ಲೇಡೀಸ್ ಮೇಲೇನೆ ಬಂದವೆ, ಅವು ಕೂಡ ಏನೇನೋ ಮಾತಾಡ್ತಾ ಇದ್ದಾವೆ. ಕೆಲವೊಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಆ ವಿಡಿಯೋಗಳನ್ನ ನಾನು ತೋರಿಸ್ತೀನಿ. ಸೊ ಈಗ ಯಾವುದೋ ಒಂದು ಶಕ್ತಿ ಅವರಲ್ಲಿ ಐತೆ ಅಂದರೆ ನೀವು ಅದನ್ನು ಹೆಂಗೆ ಬರೆಸ್ತೀರಾ, ಅದನ್ನ ಹೆಂಗೆ ಅದನ್ನು ಮಾತಾಡಿಸ್ತೀರಾ, ಅದನ್ನು ಬಿಗಿನಿಂಗಲ್ಲಿ ಹೆಂಗೆ ಅದು ಮೈ ಮೇಲೆ ಬರುತ್ತೆ, ನೀವು ಹೆಂಗೆ ಅದನ್ನು ಆಹ್ವಾನ ಮಾಡ್ತೀರಾ? ನಾನು ಅಮ್ಮ ಕೇಳ್ತೀನಿ ಫಸ್ಟು. ನಾಗಚೋಳೇಶ್ವರಮ್ಮನ ಹೆಸರು ಹೇಳಿಸ್ತೀನಿ, ನಾಗಮ್ಮನ ಹೆಸರು ಹೇಳಿಸ್ತೀನಿ, ಆಮೇಲೆ ಅವ್ರ ಮನೆ ದೇವರ ಹೆಸರು ಹೇಳಿಸ್ತೀನಿ. ಆವಾಗ ಅವರೇ ಕೆಲವರು ಕಳಿಸ್ಕೊಡ್ತಾರೆ. ಅವ್ರಲ್ಲಿ ಶಕ್ತಿ ಸ್ವಲ್ಪ ಇರ್ತದೆ ಕೆಲವರಲ್ಲಿ. ಮುಸ್ಲಿಂ ಮೇಲೆ ಅಂದರೆ ಕೆಲವರು ಜಾಸ್ತಿ ಜನ್ಮಗಳು ಬರ್ತಾರೆ, ಯಾಕಂತಂದ್ರೆ ಅವರು ನಮಾಜ್ ಮಾಡ್ತಾರೆ, ದೇವ್ರ ಮೇಲೆ ಅವ್ರಿಗೆ ನಂಬಿಕೆ ಇರ್ತದೆ. ನಮ್ಮ ಜನಕ್ಕೆ ಅಷ್ಟೊಂದು ನಂಬಿಕೆ ಕಡಿಮೆ ಇರ್ತದೆ. ಮುಸ್ಲಿಂ ಮಗ ಬರ್ತಾರೆ, ನಾವು ಕರೆದ್ರೆ ಬಂದು ಜಾಸ್ತಿ ಕೆಲವರೆಲ್ಲ ಊಟನೂ ಮಾಡ್ಕೊಂಡು ಹೋಗ್ತಾರೆ. ದೇವ್ರುಗಳು ಬಂದು ಅವ್ರ ಮೇಲೆ ಬಂದು ಊಟ ಮಾಡಿರೋದು ಐತೆ, ಇದೆಲ್ಲ ನಡೆದಿದೆ. ಊಟ ಮಾಡಿಬಿಟ್ಟು ನಮಗೂ ಸ್ವಲ್ಪ ಕೊಡ್ತಾರೆ, ಅವರು ಊಟ ಮಾಡ್ತಾರೆ. ಆಮೇಲೆ ತಿರ್ಗಿ ಅಮ್ಮ ಬೇರೆ ತಿರ್ಗಿ ಊಟ ಮಾಡಿದ್ದಾರೆ, ಅದೆಲ್ಲ ನಾವು ನೋಡಿದ್ದೀರಿ. ದೇವರುಗಳು ಇಲ್ಲ ಅಂತ ಅನ್ನೋರು ದಡ್ರು ಅಷ್ಟೇ, ನಾವು ಏನು ಹೇಳೋಕ್ಕಾಗಲ್ಲಿಂದ. ದೇವರೇ ನಮ್ಗೆ ಸಪೋರ್ಟ್ ಮಾಡ್ತಾ ಇರೋದು. ನಾವಿಷ್ಟೆಲ್ಲ ನೋವುಗಳು ಇವಾಗ ದೂರದಿಂದ ತೆಗೆದಿದ್ದೀರಿ, ಹತ್ತಿರದಿಂದ ತೆಗೆದಿದ್ದೀರಿ, ಎಲ್ಲ ಕಡೆಯಿಂದನೂ ತೆಗೆದಿದ್ದೀರಿ. ಇವಾಗ ಅಮ್ಮ ಏನು ಹೇಳ್ತಾಳೆ, ಮನೆಗೂ ಕಳಿಸ್ಬೇಡ ನಮ್ಮನ್ನ ಅಂತ ಹೇಳ್ತಾರೆ. ಮನೆಗೂ ಹೋಗೋಕ್ಕಾಗಲ್ಲ. ಎಷ್ಟೋಕ್ಕಿಂತ ಅದೇ ಕೆಲಸ ಫೋನ್ ಮಾಡಿಬಿಡ್ತಾರೆ. ನಮ್ಮ ಫೋನ್ ಎತ್ತಕ್ಕೂ ಬಿಡುವಿಲ್ದಾರ ಫೋನ್ ಮಾಡ್ತಾರೆ. ಅದನ್ನಿಂದ ಯಾರಿಗೂ ಕಳಿಸೋದು ಇಲ್ಲ, ಯಾರಿಗೂ ಇಲ್ಲಿಂದ ತೆಗಿಯೋಕ್ಕೂ ಆಗಲ್ಲ. ಬಂದು ಅವರು ತೆಗಿಕೊಂಡು ಹೋಗ್ಬೋದು. ನಮ್ಮ ಹೆಸ್ರು ಹೇಳ್ಬಿಟ್ಟು ಇಲ್ಲಿ ತೆಗಿಕೊಂಡು ಹೋದ್ಮೇಲೆ ನಮ್ಮ ಹೆಸ್ರು ಹೇಳ್ಬಿಟ್ಟು ಒಂದು ಡೇಟ್ ಹಾಕೊಂಡ್ರೆ ಕೆಲವ್ರಿಗೆ ಹೋಗುತ್ತೆ. ನಾನು ಯಾವ ಥರ ಮಾಡಿದ್ನಿ ಆ ಥರ. ಇಲ್ಲ ಅಂದರೆ ಅವರು ಬಂದು ತೆಗಿಸ್ಕೊಂಡು ಹೋಗಲಿ. ದೇವ್ರ ಹೆಸರು ಹೇಳ್ಬೇಕು, ನಾಗರಾಜಪ್ಪ ಹೇಳಿದ್ರು ಅಂತ ಹೇಳ್ಬೇಕು. ಸೊ ಅವರು ಮೈ ಮೇಲೆ ಬರ್ಬೇಕಂದ್ರೆ ನೀವು ಅವ್ರನ್ನ ಅಂದ್ರೆ ನಿಮ್ಮ ಏನೋ ಆಯಮ್ಮ ಶಕ್ತಿ ಕೊಟ್ಟಿದ್ದಾಳೆ. ಅವ್ರ ಹೆಸರು ಹೇಳಿದಾಗ ಅದು ಒಳಗಡೆ ಇದ್ರೆ ಅದು ಬರುತ್ತೆ. ಒಳಗಡೆ ಇದ್ರೆ ಅವರು ಅಲ್ಲಿರಲ್ಲ ದೇವರು. ಕೆಲವ್ರ ಶಕ್ತಿ ಅವ್ರ ಕೊಟ್ಟು ತುಂಬಿ ಅಮ್ಮ ಕರ್ಸ್ಕೊಂತಾಳೆ. ಬೇಕಾದಷ್ಟು ಜನ, ನಾನು ಒಂದು ಎರಡಲ್ಲ, ಈಗ ನಿಮ್ಮ ಮುಂದೆನೇ ಇವಾಗ ಎಷ್ಟೋ ಜನಕ್ಕೆ ದೇವ್ರುಗಳು ಬಂದಿದ್ದಾರೆ. ನೀವು ಒಂದು ವಿಡಿಯೋ ಬಿಟ್ಟಿದ್ದೀರಿ, ನಾನು ನೋಡಿದೆ. ಅಮ್ಮನ ಯಾರೋ ಹೆಂಗಸರ್ದು, ಅವ್ರಿಗ ಅಯ್ಯಮ್ಮ ಹೇಳ್ತಿದ್ಲು, ನನ್ನ ಅನುಭವನೇ ಆಗ್ತಾಯಿದೆ, ನನ್ನ ಮೈ ಮೇಲೆ ಬಂದು ಗಂಡಸು ಬಿದ್ದು ಇದೆಲ್ಲ ಇದು ಮಾಡ್ತಾ ಇರೋದು ಅಂತೆಲ್ಲ ಹೇಳ್ತಿದ್ರು. ನನ್ನ ಅಲ್ಲಿ ಒಂದು ಗಂಡಸು ಬಂದು ಸಂಭೋಗ ಮಾಡ್ದಂಗೆ ಆಗುತ್ತೆ, ನನಗೆ ಅನುಭವ ಆಗುತ್ತೆ ಅಂತ ಎಲ್ಲ. ಈ ಥರ ಕೇಸ್ಗಳು ನಿಮ್ಮ ಹತ್ರ ಬಂದಿದ್ದಾವ? ನನ್ನ ಹತ್ರ ಅದೆಲ್ಲ ಲೆಕ್ಕಕ್ಕಿಲ್ಲ. ಅದು ಹೆಣ್ಮಕ್ಳಿಗೆ ಇವಾಗ ಜಾಸ್ತಿ ಇರ್ತದೆ, ನೋಡ್ಕೊಳ್ಳಿ. ಅವರೇ ಮಾತಾಡ್ಕೊತಾರೆ, ಒಬ್ಬೊಬ್ಬರೇ ಹೆಣ್ಮಕ್ಳು ಮಲಗಿತ್ತವ ಮಾತಾಡ್ಕೊತಾರೆ. ಯಾವ ಥರ ಅವ್ರು ಮಾತಾಡ್ಕೊತಾ ಇರ್ತಾರೆ. ಒಬ್ಬರೇ ಯಾರು ಇಲ್ಲ ಅಂದ್ರು ರಾತ್ರಿ ಹೊತ್ತು ಮಲಗಿದ್ದಾಗ ಮಾತಾಡ್ಕೊಂತಾರ, ಒಂದು ಸೈಡ್ಗೆ ಮಲ್ಕೊಂತಾರ. ನೋಡ್ಕೊಳ್ಳಿ, ಇವಾಗಿನ ಮಕ್ಕಳು ಹೆಣ್ಮಕ್ಳು ಇರೋರೆಲ್ಲ ನೋಡ್ಕೊಳ್ಳಿ. ಅದು ಹೇಳಿ ಸ್ವಲ್ಪ, ಅದ್ರ ಬಗ್ಗೆ ನಮ್ಗೆ ಅನುಭವ ಇಲ್ಲ. ನಿಮ್ಗೆ ಅದು ಹೆಂಗಿರುತ್ತೆ ಏನು ಅಂತ ನಮ್ಮ ವೀಕ್ಷಕರು. ಹೆಣ್ಣು ಮಕ್ಕಳು ಇವಾಗ ವಯಸ್ಸಿಗೆ ಬಂದಿರ್ತಾರೆ, ಅವರು ಆಚೆ ಕಡೆ ಆಗ್ತಾರೆ. ಸ್ಕೂಲ್ಗಳಿಗೆ ಕಳಿಸಿ ನಮ್ಮ ಮಕ್ಕಳು ಓದಬೇಕು ಅಂತ ಕಳಿಸ್ತಾರೆ, ಹಾಸ್ಟೆಲ್ಗಳಿಗೆ ಕಳಿಸ್ತಾರೆ. ಹಾಸ್ಟೆಲ್ಗಳಲ್ಲಿ ಅವರು ಆಚೆ ಕಡೆ ಆಗ್ತಾರೆ. ಅವಾಗ ಬಂದು ಒಂದೊಂದು ಗ್ರಹ ಅಂತ ಮೊದಲು ಗುಡಿಸ್ಲಾಕಿ, ಅದು ಆ ಸೊಪ್ಪು ಈ ಸೊಪ್ಪು ಎಲ್ಲ ತಂದಾಕಿ ಗುಡಿಸ್ಲಾಕ 6 ದಿನ 8 ದಿನ ಮಡಗೋರು. ಹೌದು, ನಮ್ಗೆ ಗೊತ್ತಿದ್ದಂಗೆ ಏನೋ ಮೊದಲು ನಾವು ಚಿಕ್ಕ ಹುಡುಗರಲ್ಲಿ. ಇವಾಗ ಯಾರು ಆ ಥರ ಮಾಡ್ತಾ ಇಲ್ಲ. ಇವಾಗ ಮಕ್ಕಳು ಎಲ್ಲೋ ಸ್ಕೂಲ್ಗಳಾಗ ಅಲ್ಲೇ ಇಲ್ಲಿ ಆಗ್ಬಿಡ್ತಾರೆ. ಇವಾಗ ಮಕ್ಕಳನ್ನ ಎಲ್ಲಾರು ಓದಕ್ಕೆ ಕಳಿಸ್ತಾರೆ. ಅಲ್ಲಿ ಆಗ್ಬಿಟ್ರೆ ಏನಾಗ್ತದೆ, ಅದು ಒಂದು ಗ್ರಹ ಅಂತ ಬಂದು ಸೇರ್ಕೊಂತದೆ. ಅದು ಬ್ರಹ್ಮ ರಾಕ್ಷಸ ಅಂತಾರೆ. ಏನಕ್ಕೆ ಆ ಟೈಮ್ನಲ್ಲಿ ಬರುತ್ತೆ, ಅದಕ್ಕೆ ಹೆಂಗ್ ಗೊತ್ತಾಗುತ್ತೆ ಇವ್ರಿಗೆ ಇದ್ದಾಗ ಐತೆ ಅಂದ್ಬಿಟ್ಟು? ಗೊತ್ತಾಗುತ್ತೆ. ಅವ್ರ ಮೇಲೆ ಎಷ್ಟೋ ಜನ ಕಾಯ್ತಾ ಇರ್ತಾರೆ. ಅದು 1, 2, 3 ಬರ್ತಾವ. ಅವು ಕೆಲವರು ತಾವು ತಪ್ಪಿಸ್ಕೊಂತಾರೆ, ಕೆಲವ್ರಕ ಬಂದು ಸೇರ್ಕೊಂತಾರೆ. ಹೆಣ್ಣು ಮಕ್ಕಳು ಇವಾಗ ಜಾಸ್ತಿ ಅದು ಇರೋದು. ಇವಾಗನು ಹೆಣ್ಣು ಮಕ್ಕಳು ಹೇಳಿದ ಮಾತು ಕೇಳಲ್ಲ ಅನ್ನೋದು ಅದೇನೆ. ಕೋಪ ಜಾಸ್ತಿ ಬರ್ತದೆ. ಒಂದು ಸೈಡ್ಗೆ ಮಲಗ್ತಾರೆ ರಾತ್ರಿ ಹೊತ್ತು, ನೋಡ್ಕೊಳ್ಳಿ. ಒಂದು ಸೈಡು ಈ ಕಡೆ ಆಗಲಿ ಆ ಕಡೆ ಆಗಲಿ ಒಂದು ಸೈಡ್ಗೆ ಮಲಗ್ತಾರೆ, ನಿದ್ದೆ ಬರಲ್ಲ. ಅವ್ರಕ ಎಲ್ಲ ನೋವುಗಳು ಬರ್ತಾವೆ, ಗೊತ್ತಾಯ್ತಾ? ಫಸ್ಟ್ ಬರ್ತಾನೆ ನೋವುಗಳು ಅಷ್ಟೊಂದು ಸ್ಟಾರ್ಟ್ ಆಗಲ್ಲ. ಕೆಲವ್ರಿಗೆ ಹಂಗೆ ಸ್ಟಾರ್ಟ್ ಆಗ್ತದೆ. ಕಾಲು ನೋವು ಬರ್ತದೆ, ಸೊಂಟ ನೋವು ಬರ್ತದೆ, ಭುಜ ನೋವು, ಕತ್ತು ನೋವು ಎಲ್ಲ ಬರ್ತದೆ. ಅವ್ರಿಗೊಂದು ಕಣ್ಣೂರಿ ಬರ್ತದೆ, ನಿದ್ದೆ ಬರಲ್ಲ, ಸುಸ್ತು ಆಗುತ್ತೆ, ಅವ್ರ ಮನಸ್ಸು ಚಂಚಲ, ಕೋಪ ಜಾಸ್ತಿ ಬರ್ತದೆ. ಅಂಥವರೇ ಇವಾಗ ಜಾಸ್ತಿ ತೊಂದರೆಗಳಿಗೆ ಸಿಕ್ಕಾಕೊಂಡು ಮದುವೆ ಮಾಡಿದ್ರೆ ಅವರು ಹೌದು. ಈಗ ಸುಮಾರು ಜನ ಮದುವೆಗಳೇ ಆಗ್ತಾ ಇಲ್ಲ, ಹೆಣ್ಮಕ್ಳಾಗ್ಬೋದು ಗಂಡು ಮಕ್ಳಾಗ್ಬೋದು. ಬಟ್ ಹುಡುಕ್ತಾ ಇರ್ತಾರೆ, ಮದುವೆಗಳ ಸಂಬಂಧಗಳು ಇನ್ನೇನು ಹತ್ರ ಬರ್ತಾ ಇದೆ ಅಂದಮೇಲೆ ಏನೋ ಒಂದು ಹೇಳಿ ತಪ್ಪಿಸ್ತಾ ಇರ್ತಾರೆ, ಮದುವೆಗಳಾಗಕ್ಕೆ ಬಿಡ್ತಾ ಇಲ್ಲ. ಇದಕ್ಕೆ
ಈ ತರ ಶಕ್ತಿಗಳ ಕಾರಣನಾ ಇಲ್ಲ ಇವ್ರು ಅದೇ ಕಾರಣ ಈ ಗಂಡು ಮಕ್ಕಳ್ಕ ಗುಪ್ತಾಂಗ ಚಿಕ್ಕದಾಗ್ತದೆ, ಅವ್ರು ಕೆಲಸ ಮಾಡಿಸ್ಕೊಂತಾಳೆ ಮೋಹಿನಿ ಬಂದು. ಸೊ ಇದು ನಡೀತಾ ಇದೆ, ಗ್ಯಾರಂಟಿ ನಡೀತದೆ. ಅವರೇ ನೋಡ್ಕೊಳ್ಳಿ. ಇವಾಗ ಹೇಳಿದ್ದೀನಿ ನಾನು ವಿಡಿಯೋಗ್ಲಾಗ ಬೇಕಾದಷ್ಟು ಜನ 40% ಇದ್ದಾರೆ. ಇದು ಬರೀ ಗಂಡು ಮಕ್ಳಿಗಲ್ಲ, ಹೆಣ್ಮಕ್ಳಿಗೆ ಯಾವ ಥರ? ಹೆಣ್ಮಕ್ಳಿಗೆ ಒಂದು ಗ್ರಹ ಅಂತ ಬರ್ತದೆ, ಅದು ಬಂದು ಸಂಭೋಗ ಮಾಡ್ತದೆ. ಅವ್ರಿಗೂ ಏನು ಇರಲ್ಲ ಅಂತ ಏನಿಲ್ಲ. ಕೆಲವ್ರಿಗೆ ಗೊತ್ತಾಗುತ್ತೆ, ಕೆಲವ್ರಿಗೆ ಗೊತ್ತಾಗಲ್ಲ. ಅವರು ಸ್ನಾನ ಮಾಡಕ್ಕೆ ಹೋದ್ರೆ ಹಿಂದೆ ಹೋಗ್ತದೆ, ಅವ್ರು ಇಲ್ಲಿ ಹೋದ್ರೆ ಹಿಂದೆ ಯಾರೋ ಹೋದಂಗೆ ಆಗುತ್ತೆ, ನೆರಳು ಬಂದಂಗೆ ಆಗುತ್ತೆ. ಆ ಥರ ಎಲ್ಲ ಆಗುತ್ತೆ. ಹೆಂಗಸ್ರಿಗೂ ಆಗುತ್ತೆ, ಹೆಣ್ಮಕ್ಳಿಗೂ ಆಗುತ್ತೆ. ಕೆಲವರು ಬಾತ್ರೂಮಾಗಿ ಬಿದ್ದೋ ಥರ, ನೀರು ಮನೆಗೂ ಬಿದ್ದೋ ಥರ, ಈ ಥರ ಎಲ್ಲ ಆಗುತ್ತೆ. ಇವೆಲ್ಲ ಮಾಡ್ತಾ ಇರೋದು ಈ ಥರ ಶಕ್ತಿಗಳೇ ಇವು ಬರಬಾರ್ದು, ಅವ್ರಿಗೇನು ಮಾಡಬಾರ್ದು. ಅಂದರೆ ಆ ಶಕ್ತಿಗಳು ಬಂದರೂ ಇವ್ರನ್ನ ಟಚ್ ಮಾಡೋಕೆ ಆಗಬಾರ್ದು. ಈ ಥರ ಏನಾದರೂ ಸೇಫ್ಟಿ ಮಾಡ್ಕೊಳ್ಬೇಕಂದ್ರೆ ನೀವೀಗ ಇಷ್ಟೆಲ್ಲ ನೋಡ್ತಾ ಇದ್ದೀರಾ, ಏನೆಲ್ಲ ಒಂದು ಎಚ್ಚರಿಕೆ ಇರಬೇಕು. ಎಲ್ಲರಿಗೂ ನಾನು ಹೋಗಿ ಶಕ್ತಿ ಬರ್ರಿ ನಾವೇನೋ ಒಂದು ಮಾಡ್ಕೊಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಈಗ ವಿಡಿಯೋದಲ್ಲಿ ಹೇಳ್ಬಿಡಿ, ಅದು ಯಾರನ್ನ ಮಾಡ್ಕೊಳ್ಳೋದು ಕೇಳಿ. ರಾತ್ರಿ ಹೊತ್ತು ನಿಮ್ಮ ಮಕ್ಕಳು ಮಾತಾಡ್ಕೊಂತಾರ ನೋಡ್ಕೊಳ್ಳಿ, ಅಷ್ಟೇ. ಒಂದನೇದು. ಎರಡನೇದು ಒಂದು ಸೈಡ್ಗೆ ಮಲ್ಕೊಂತಾರ ನೋಡ್ಕೊಳ್ಳಿ. ಕೋಪ ಜಾಸ್ತಿ ಬರ್ತದ ನೋಡ್ಕೊಳ್ಳಿ ನಿಮ್ಮ ಮಕ್ಕಳ್ಗೆ, ಹೆಣ್ಣು ಮಕ್ಕಳ್ಗೆ ಅಷ್ಟು ನೋಡ್ಕೊಳ್ಳಿ. ಗಂಡು ಮಕ್ಕಳಿಗೂ ನಿದ್ದೆ ಬರಲ್ಲ, ಕಾಲು ನೋವು, ಸೊಂಟ ನೋವು, ಭುಜ ನೋವು, ಕತ್ತು ನೋವು ಎಲ್ಲ ಬರ್ತದೆ ಅವ್ರಿಗೂ. ಅವ್ರ ಗುಪ್ತಾಂಗ ಚಿಕ್ಕದಾಗುತ್ತೆ ನೋಡ್ಕೊಳ್ಳಿ. ಮದುವೆ ಆಗದಿತ್ತು ಮೊದಲೇ ಕೆಲವ್ರಿಗೆ ಚಿಕ್ಕದಾಗುತ್ತೆ, ಕೆಲವ್ರಿಗೆ ಮದುವೆ ಆದಮೇಲೆ ಆಗುತ್ತೆ, ಈ ಥರ ಎಲ್ಲ ಆಗುತ್ತೆ. ಅದು ಕೆಲಸ ಮಾಡೋಕ್ಕಾಗಲ್ಲ, ಆ ಥರ ಆಗುತ್ತೆ. ಅದನ್ನೇ ನಾನು ಹೇಳೋದು, ಯಾರೂ ಅಷ್ಟು ಸಲೀಸಾಗಿ ಇವು ತೆಗೆಯೋದು ಕಷ್ಟ ಆಯ್ತದೆ. ಇದನ್ನ ನೀವು ರಿಮೂವ್ ಮಾಡಿದ್ಮೇಲೆ ನಾರ್ಮಲ್ ಅವ್ರ ಜೀವನ ನಾರ್ಮಲ್ ಆಗಿಬಿಡುತ್ತೆ. ಆಗುತ್ತೆ. ಕೆಲವರು ಕೈ ಅಕಸ್ಮಾತ್ ತಪ್ಪಿಸ್ಕೊಂತ 1-2 ಇರ್ತವೆ, 1-2 ಸೇರ್ಕೊಂಡಿರ್ತಾರೆ. ಅವಾಗ ನಿಮ್ಗೆ ಗೊತ್ತಾಗುತ್ತಾ ಎಷ್ಟಿದೆ ಒಳಗೆ ಇವ್ರೊಳಗೆ ಅಂತ? ಅಲ್ಲ, ಅದನ್ನ ನಾನು ಹೇಳಲ್ಲ, ಅದನ್ನೆಲ್ಲ ನೋಡಕ್ಕೆ ಹೋಗಲ್ಲ. ನಾನು ಒಂದು ತೆಗಿತೀನಿ, ಅಕಸ್ಮಾತ್ ಇನ್ನೊಂದಿದ್ರೆ ಬಂದು ತೆಗಿಸ್ಕೊಂಡು ಹೋಗ್ಬೋದು ಅಷ್ಟೇ. ಒಂದು ದಿವಸ ಹೋಗಲ್ಲ, ಒಂದೊಂದು ದಿವಸ ಹೋಗ್ತಾರ, ಒಂದೊಂದು ದಿವಸ ಹೋಗಲ್ಲ. ಎರಡು ಒಂದ್ಕಿತ ಇಲ್ಲ, ಒಂದೇ ಥರ ಇದ್ರೆ ಒಂದಿನ ಇನ್ನೊಂದು ದಿನ ಬರಬೇಕು, ಒಂದೊಂದು ದಿನ ಅಂತ ಒಂದೊಂದು ದಿನನೇ ಬರಬೇಕು. ಯಾಕಂತಂದರೆ ಎರಡೂ ಒಂದೇ ಸರಿ ಹೋಗಲ್ಲ. ಯಾವುದೇ ಇರಲಿ, ಒಂದು ದೆವ್ವ ಇರಲಿ, ಒಂದು ರಾಕ್ಷಸ ಇರಲಿ, ಯಾವುದನ್ನ ಇರಲಿ, ದೆವ್ವ ಇದ್ದು ರಾಕ್ಷಸ ಇರ್ತದೆ ಕೆಲವೊಂದು, ಅದು ಒಂದೇ ದಿವ್ಸಕ್ಕೂ ಹೋಗಲ್ಲ. ಒಂದಿನ 5, ಒಂದಿನ ಅದು ತೆಗಿಬೇಕು. ಇಲ್ಲ ಅಂದರೆ 5 ಗಂಟೆ ಟೈಮ್ ಬೇಕು. 5 ಅವರ್ ಇದು ಒಂದು ತೆಗೆದಾದ್ಮೇಲೆ ಇನ್ನೊಂದು 5 ಗಂಟೆ ಟೈಮ್ ಬಿಟ್ಟು ಇನ್ನೊಂದು ತೆಗಿಬೋದು. ಗ್ಯಾಪ್ ಕೊಡಬೇಕು. ಆ ಥರ ಮಾಡಿದ್ರೆ ಹೋಗುತ್ತೆ, ತೆಗಿಬೋದು, ಈಜಿಗೆ ಹೋಗುತ್ತೆ. ಇವಾಗ ಈ ಸಮಾಜದಲ್ಲಿ ಇವಾಗ ಈ ಥರ ಕೇಸ್ಗಳು ಸಣ್ಣ ಏಜಲ್ಲಿ ಇರೋರ್ಗೇನೆ ಶುರು ಆಗಿದ್ದಾವೆ. ಇವಾಗ ನಿಮ್ಮ ಹತ್ರಕ್ಕೆ ಬರೋ ಕೇಸ್ಗಳು ಏಜ್ ಆಗಿರೋವು ಬಂದವೆ, ಏಜ್ ಇನ್ನೂ ಸಣ್ಣ ಏಜಲ್ಲಿರೋವು ಬಂದವೆ. ಇವಾಗ ಇದನ್ನ ನೋಡ್ತಾ ಇದ್ರೆ ವಾತಾವರಣ ಎಷ್ಟು ನಮಗೆ ಗೊತ್ತಿಲ್ದಿರೇ ಎಷ್ಟು ಡ್ಯಾಮೇಜ್ ಆಗ್ತಾ ಇದೆ. ಕೆಲವೊಂದ್ಸರಿ ಆಸ್ಪತ್ರೆಗಳಿಗೆ ಹೋಗ್ತಾನೆ ಇರ್ತಾರೆ, ಆಪರೇಷನ್ಗಳು ಮಾಡಿಸ್ಕೊಂತಾ ಇರ್ತಾರೆ. ಆಪರೇಷನ್ ಬೆನ್ನು ಮಾಡಿಸ್ಕೊಂಡಿದ್ದಾರೆ, ಸೊಂಟ ಕತ್ತು ಮಾಡಿಸ್ಕೊಂತಾರೆ, ಇಲ್ಲಿ ಮಾಡಿಸಿದ್ದಾರೆ, ಎಲ್ಲ ಮೊಣಕಾಲು ಮಾಡಿಸಿದ್ದಾರೆ, ಎಲ್ಲ ಬರ್ತಾರಲ್ಲ. ನನ್ನ ಹತ್ರ ನೋಡಿದ್ದೀನಲ್ಲ. ಅವು ಆಸ್ಪತ್ರೆ ಕೇಸ್ ಅಲ್ಲದೆ ಇರೋವು ಕೂಡ ಹಿಂಗೆ ಆಗೈತವೆ. ಆಗುತ್ತೆ. ಅದೆಂಥ ಕೇಸನ್ನಾಗಲಿ ನಮ್ಮ ಹತ್ರ ಬಂದರೆ ಕಡಿಮೆ ಆಗುತ್ತೆ. ಹೊಟ್ಟೆ ನೋವಿರಲಿ, ಎದೆ ನೋವಿರಲಿ, ಎಲ್ಲ ಹೋಗುತ್ತೆ ನಮ್ಮ ಹತ್ರ. ಎಂಥ ಕೇಸನ್ನು ನಾವು ಬಿಟ್ಟಿಲ್ಲ. ನಮ್ಮ ಹತ್ರ ಹೋಗಿಲ್ಲ, ಕಾಸು ಕೊಡಬೇಡಿ. ಡೈರೆಕ್ಟ್ ನಿಂದ ಹೋಗಿಲ್ಲ, ಹೋಗ್ತಾ ಇರ್ಬೋದು. ನಾವೇನು ಅವ್ರನ್ನ ಜುಲುಮ್ ಮಾಡಿ ನಾನು ಅದು ತೆಗ್ದಿದ್ದೀನಿ ಇದು ತೆಗ್ದಿದ್ದೀನಿ ಯಾರನ್ನೂ ಇವಾಗ ಮಾತಾಡಿಲ್ಲ, ಮಾತಾಡೋದು ಇಲ್ಲ. ಹೋಯ್ತಾ ದುಡ್ಡು ಕೊಡಿ, ಹೋಗಿಲ್ಲ ಹೋಗ್ಬೋದು. ನೀವು ಮೊಣಕಾಲಲ್ಲಿ ಮಾತ್ರ ಬೆಂಡಿದ್ರೆ ನೋವಿರ್ತದೆ, ಸ್ವಲ್ಪ ಎಳೆದಿರ್ತದೆ, ಸ್ಟ್ರೋಕ್ ಥರ ಆಗೋದು. ಸ್ಟ್ರೋಕ್ ಆಗೋದು ಮೋಹಿನಿ ಇದ್ರೆ ಗಂಡಸ್ರಿಗೆ ಸ್ಟ್ರೋಕ್ ಆಗುತ್ತೆ, ಹೆಂಗಸ್ರಕ ಗ್ರಹ ಇದ್ರೆ ಸ್ಟ್ರೋಕ್ ಆಗುತ್ತೆ. ನೋಡ್ಕೊಳ್ಳಿ, ನಿಮ್ಗೆ ಅದಕ್ಕೆ ಮೊದಲೇ ನಿದ್ದೆ ಬರಲ್ಲ, ಒಂದು ಸೈಡ್ಗೆ ಮಲಗ್ತೀರಿ. ಎಲ್ಲರೂ ಒಂದು ಸೈಡ್ಗೆ ಮಲಗೋದು, ಹೆಂಗಸರು ಗಂಡಸರು ಎಲ್ಲ ಒಂದು ಸೈಡ್ಗೆ ಮಲಗೋದು. ಯಾವ ಕಡೆನಾಗಲಿ ಈ ಲೆಫ್ಟೋ ರೈಟೋ ಒಂದು ಸೈಡ್ಗೆ ಮಲಗ್ತಾರೆ. ಬೆನ್ನು ಕೆಳಗಡೆ ಮಲಗಿದ್ರೆ ಅದು ಬಂದು ಮೇಲೆ ಮಲ್ಕೊತದೆ. ಅಲ್ಲ, ಮತ್ತೆ ಇನ್ನೆಂಗೆ ಮಲಗಬೇಕು? ಹೆಂಗ್ ಮಲಗುತ್ತಾನೆ? ಹಂಗಲ್ಲ, ಈಗ ಎಲ್ಲಾರು ಕೆಲವ್ರು ಹಿಂಗ್ ಮಲ್ಕೊಂತಾರ ಬೆನ್ನು ಕೆಳಗಡೆ ಹಾಕಿ. ಆ ತರ ಮಲಗಿದ್ರೆ ಅದು ಬಂದ್ ಮೇಲೆ ಮಲ್ಕೊಂತದೆ. ಬೆನ್ನು ಕೆಳಗಡೆ ಹಾಕಿ ಯಾರು ಮಲ್ಗ್ತಾರ ನೋಡ್ಕೊಂಡ್ಲಿ ಅವರು, ಆ ತರ ಇರೋರು. ಮತ್ತೆ ಹೆಂಗ್ ಮಲ್ಕೊಬೇಕು? ಸೈಡ್ಕ. ಹೌದಾ? ಸೈಡ್ಗೆ ಮಲಗ್ತಾರ, ಕೆಲವ್ರು ಬಕ್ಬಾರಲ್ಲಿ ಮಲಗ್ತಾರೆ, ಬಾರಲ್ಲಿ ಮಲಗ್ತಾರೆ ಕೆಲವರು ಸೈಡ್ಗೆ ಮಲಗ್ತಾರೆ ಈ ಕಡೆ. ಅವಾಗ ಸ್ವಲ್ಪ ನಿದ್ದೆ ಬರ್ತದ, ನಿದ್ದೆನೂ ಕೊಡಲ್ಲ. ಎಷ್ಟೋ ಹೊತ್ತು ನಿದ್ದೆ ಬರ್ತದ. ಕೆಲವರು ಬೆಳಗ್ಗೆ ಹೊತ್ತು ನಿದ್ದೆ ಹೋಗ್ತಾರೆ, 9-10 ಗಂಟೆ ಗಂಟ. ಈ ಥರ ಆಗುತ್ತೆ. ಅಮ್ಮಜನ್ ಭಾವಜನ್ ಬಂದಿದ್ದಾರೆ, ಮೊನ್ನೆ ಒಬ್ಬರ ಮಗ ಬರ್ತೀನಿ, ಅಮ್ಮಜನ್ ಭಾವಜನ್ ಬಂದಿದ್ದಾರೆ. ಮೊನ್ನೆ ಶೇಂಚ ಅಂತ ಒಬ್ಬರ ಮಗ ಬಂದರು. ಅವರೇ ಹೇಳಿದರು, ನೀನು ಕಾರ್ ತಗೊಳಕ್ಕೆ ಹೋದ್ರೆ ವೈಟೆ ಬೇರೆ ಕಲರ್ ತಗೊಂಬೇಡ ಅಂದರು.
ಒಳ್ಳೆ ನೀವೇ ಬಂದು ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟೆ. ನಾವೇ ಬಂದು ಕೊಡಿಸ್ತೀರಿ ಅಂತೇಳಿ ಹೇಳಿದ್ರು. ಒಳ್ಳೆ ಇದೇ ಕಳಿಸಿದ್ದಾರೆ ನೋಡಿ, ಇಲ್ಲೇ ಇದೆ ನಮ್ಮದು ಕಲರು ಎಲ್ಲನೂ. ಆ ಅಮ್ಮನ ಯಾರು ಇದು ಕೇಳ್ತಾವಳೆ, ನಮ್ಮ ಮನೆಯಲ್ಲಿ ನಿಧಿ ಇದೆ ಅಂತ. ಹೇಗೆ ನೀನು ಮನ್ಸು ಮಾಡಿದ್ರೆ ಆಗುತ್ತೆ ಅಂತ ಆಯಮ್ಮನ ಹೇಳ್ತಾವಳೆ ನೋಡಿ. ನೋಡಿ ನಾನು ನೋವು ತೆಗಿತೀನಿ, ಕಾಲು ಬೆಂಡಿದ್ರೆ ಸ್ವಲ್ಪ ನೋವು ಇರ್ತದೆ, ಇನ್ನು ಮಿಕ್ಕಿದ್ದೆಲ್ಲ ತೆಗೆದುಬಿಡ್ತೀನಿ. ಓಕೆ ವೀಕ್ಷಕರು, ಯಾಕಂದರೆ ನಾಗರಾಜಣ್ಣವ್ರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಡಿಯೋಗಳನ್ನ ನಾನು ತೋರಿಸಿದ್ದೀನಿ. ಯಾಕಂದರೆ ಅಲ್ಲಿ ಬಂದಿದ್ದು ಒಂದಷ್ಟು ಶಕ್ತಿಗಳು, ದೈವಗಳಾಗ್ಬೋದು, ಆತ್ಮಗಳಾಗ್ಬೋದು, ಬೇರೆ ಬೇರೆ ಶಕ್ತಿಗಳು. ಸೊ ಅವುಗಳನ್ನೆಲ್ಲ ಕ್ಲಿಯರ್ ಮಾಡಿಕೊಟ್ಟು, ಪರಿಹಾರಗಳು ಮಾಡಿಕೊಟ್ಟು, ಒಳ್ಳೇದು ಮಾಡಿಕೊಟ್ಟು ಅವ್ರು ಹೆಂಗೆ ಮಾಡ್ತಾ ಹೋಗಲಿ. ನೆಕ್ಸ್ಟು ಕೂಡ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.